ಸೋತು ಹೋಗದಿರು, ಮನಸೋತು ಹೋಗದಿರು, ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು. ಅತಿ ಬೇಗನೆ ನೀಗುವುದು ಈ ಅಲ್ಪ ಉಪದ್ರವವು. ದೇವ್ರಿಗೆ ಮಹಿಮುಂಟಾಗಲೇ. ಈ ಲೈನ್ ನಾನು ಹಾಡಂತ ಉದ್ದೇಶ, ಇವತ್ತು ಸಂದೇಶ ಸೋತು ಹೋಗಿದ್ದೀರೋ ಎಂಬುದರ ಕುರಿತಾಗಿ ಸಂದೇಶ. ಯಾಕೆ ಸೋತು ಹೋಗಿದ್ದೀರೋ ಎಂಬ ಸಂದೇಶ ಇವತ್ತು ಇಲ್ಲಿ ಪ್ರಸಾರವಾಗ್ತಾ ಇದೆ ಎಂಬ ನೋಡುವಾಗ, ನಾನು ನನ್ನ ಸ್ನೇಹಿತರೊಟ್ಟಿಗೆ ಮಾತಾಡ್ತಾ ಇರುವಂಥ ಸಮಯದಲ್ಲಿ, ನನ್ನ ಸುತ್ತಮುತ್ತ ಜನರನ್ನ ನಾನು ಗಮನಿಸುವಂಥ ಸಮಯದಲ್ಲಿ ಎಲ್ಲರೂ ಸೋತು ಹೋಗಿರತಕ್ಕಂಥ ಸ್ಥಿತಿಯಲ್ಲಿದ್ದಾರೆ. ನನ್ನ 2 ಸ್ನೇಹಿತರು ಪಾಸ್ಟರ್ ಜೊತೆ ನಾನು ಮಾತಾಡುವಂಥ ಸಮಯದಲ್ಲಿ ಅವರು ಸೋತು ಹೋಗಿರ್ತಕ್ಕಂಥ ಸ್ಥಿತಿಯನ್ನು ನಾನು ಗಮನಿಸ್ದೆ. ಪಾಸ್ಟರ್ ಹೇಗಿದೆ ಸೇವೆ ಅಂತ ಹೇಳುವಾಗ ಅವ್ರು ಹೇಳ್ತಾ ಇದ್ರು, ಸೇವೆ ಪಾಡಿಗೆ ಸೇವೆ ನಡೀತಾ ಇದೆ, ಸೋತು ಹೋಗ್ತಕ್ಕಂಥದ್ದು. ಹೀಗೆ ಅನೇಕ ವಿಶ್ವಾಸಿಗಳು, ಸೇವಕರುಗಳು ಏನಾಗಿದ್ದಾರಪ್ಪ ಅಂದ್ರೆ ಅನೇಕ ವಿಷಯಗಳಲ್ಲಿ ಅವರು ನಿರಾಶೆಗೊಳಗಾಗಿ ಸೋತು ಹೋಗಿದ್ದಾರೆ. ಯಾಕೆ ಸೋತು ಹೋಗಿದ್ದಾರೆ ಎಂಬುದಾಗಿ ನಾವು ನೋಡುವಾಗ, ಅವರು ಅಂದುಕೊಂಡಂತ ಪ್ರತಿಫಲ ಸಿಗದೇ ಇರೋದ್ರಿಂದ, ಅವ್ರು ಮಾಡ್ತಕ್ಕಂಥ ಕೆಲಸಕ್ಕೆ ಪ್ರತಿಫಲ ಸಿಗದೇ ಇರೋದ್ರಿಂದ ಅವ್ರು ಸೋತು ಹೋಗಿದ್ದಾರೆ. ಅವರು ಫಲ ಎಲ್ಲಿ ನೋಡ್ತಾ ಇದ್ದಾರೆ? ಈ ಭೂಮಿಯಲ್ಲಿ ನೋಡ್ತಾ ಇದ್ದಾರೆ. ಇವತ್ತು ಸೇವೆ ಮಾಡ್ತಕ್ಕಂಥ ನಾವುಗಳು ಈ ಭೂಮಿಯಲ್ಲಿ ಫಲವನ್ನ ನಿರೀಕ್ಷೆ ಮಾಡಿ ಸೇವೆ ಮಾಡೋದಾದ್ರೆ ನಾವು ಸೇವೆ ಮಾಡುವಂತ ಅವಶ್ಯಕತೆ ಇಲ್ಲ. ಈ ಲೋಕದ ಫಲ, ಈ ಲೋಕದಲ್ಲಿ ಪ್ರತಿಫಲ ಬೇಕನ್ನೋದಾದ್ರೆ ಲೋಕದಲ್ಲಿ ಸಾಕಷ್ಟು ಕೆಲಸಗಳಿದೆ, ಅವುಗಳನ್ನು ನಾವು ಮಾಡ್ಬೋದು. ಆದರೆ ದೇವರ ಸೇವೆಗೆ ಬಂದಾಗ್ಯೂ ಸಹ ಅನೇಕರು ಸೋತು ಹೋಗಿದ್ದಾರೆ, ಫಲ ಸಿಗ್ತಾ ಇಲ್ಲ. ಅಂದುಕೊಂಡ ಹಾಗೆ ಆಗ್ತಾ ಇಲ್ಲ ಸೇವೆ, ಅಂದುಕೊಂಡ ಹಾಗೆ ಸೇವೆ ಆಗ್ತಾ ಇಲ್ಲ, ಕಾಣಿಕೆ ಬರ್ತಾ ಇಲ್ಲ, ಹೀಗೆ ಸೋತು ಹೋಗಿದ್ದಾರೆ. ನಿಮ್ಮನ್ನ ಯಾವ ವಿಶ್ವಾಸಿಯೂ ಕರೀಲಿಲ್ಲ, ಯಾವ ಕಾಣಿಕೆಗೂ ನೀವು ಆಸೆ ಪಟ್ಟು ದೇವರ ಸೇವೆಗೆ ಬರಲಿಲ್ಲ. ಈ ಲೋಕದ ಯಾವ ಸಂಪಾದನೆಗಾಗಿಯೂ ನಾವಿವತ್ತು ದೇವರ ಸೇವೆಯಲ್ಲಿಲ್ಲ. ಒಂದು ವೇಳೆ ಈ ಲೋಕದ ಸಂಪಾದನೆ ನಾವು ಬೇಕಾಗಿತ್ತಂದ್ರೆ ತುಂಬಾ ಕೆಲಸಗಳುಂಟು, ಅವುಗಳು ಮಾಡಿ ಬದುಕ್ತಾ ಇದ್ವಿ. ಇವತ್ತು ನಾವು ದೇವರ ಸೇವೆಗೆ ಬಂದಿದ್ದೇವೆ. ಯಾಕೆ ದೇವರ ಸೇವೆ ಬಂದಿರತಕ್ಕಂಥ ಸಹೋದರರೇ, ಸೇವಕರುಗಳೇ, ಯಾಕೆ ನೀವು ಇವತ್ತು ಸೋತು ಹೋಗಿದ್ದೀರಿ? ದೇವರ ವಾಕ್ಯದಲ್ಲಿ ನಾವು ಈ ರೀತಿ ನೋಡ್ತದೆ, ಒಬ್ಬ ಮನುಷ್ಯ ಇಡೀ ಲೋಕವೆಲ್ಲ ಸಂಪಾದಿಸಿಕೊಂಡು ತನ್ನ ಪ್ರಾಣ ನಷ್ಟಪಟ್ರೆ ಪ್ರಯೋಜನ ಏನೆಂಬುದಾಗಿ. ನಾವಿವತ್ತು ದೇವರ ಸೇವೆಗೆ ಬಂದಿರತಕ್ಕಂಥದ್ದು ಈ ಲೋಕದ ಯಾವ ಸುಖ ಭೋಗಗಳು ಬೇಡ, ಈ ಲೋಕದ ಯಾವ ಸಂಪತ್ತು ಬೇಡ ಎಂದು ನಾವೇನ್ ಮಾಡಿದ್ದೇವೆ? ನಮ್ಮನ್ನು ನಾವು ನಿರಾಕರಿಸಿ ನಮ್ಮ ಸಿಲುಬೆಯನ್ನು ಹೊತ್ತುಕೊಂಡು ಇವತ್ತು ಆತನ ಹಿಂದೆ ಹೋಗ್ತಾ ಇದ್ದೇವೆ. ಪ್ರತಿ ಸೇವಕರು, ಪ್ರತಿ ವಿಶ್ವಾಸಿಗಳು. ಹೀಗಿರುವಲ್ಲಿ ನಾವು ಸೋತು ಹೋಗುವಂತ ಅವಶ್ಯಕತೆ ಇಲ್ಲ, ನಾವು ನಿರಾಶೆಗೊಳ್ತಕ್ಕಂಥ ಅವಶ್ಯಕತೆ ಇಲ್ಲ. ಈ ಲೋಕದ ವಿಶ್ವಾಸಿಗಳಿಂದ, ಸಮಾಜದವರಿಂದ, ಬಂಧುಗಳಿಂದ, ಮನೆಯವರಿಂದ, ಗಂಡನಿಂದ, ಹೆಂಡತಿಯಿಂದ, ಮಕ್ಕಳಿಂದ ಯಾವ ಪ್ರತಿಫಲವನ್ನು ನಾವು ನಿರೀಕ್ಷಿಸದೆ ನಾವು ಜೀವಿಸ್ಬೇಕು. ಇವುಗಳನ್ನು ನಿರೀಕ್ಷಿಸುವಾಗ ಏನಾಗ್ತದೆ ಅಂತಂದ್ರೆ ನಾವು ಸೋತು ಹೋಗ್ತಕ್ಕಂಥವ್ರಾಗಿದೆ. ಇವತ್ತು ಏನ್ ಮಾಡಿದ್ದಾರೆ ಅಂತಂದ್ರೆ ಅನೇಕರು ಸೋತು ಹೋಗಿದ್ದಾರೆ. ಕಾರಣ ಅಂದುಕೊಂಡಂತೆ ಆಗದೆ ಇರೋದ್ರಿಂದ, ಸಮಸ್ಯೆಗಳು ಹರಿಯದೇ ಇರೋದ್ರಿಂದ, ಅತಿಯಾಗಿರ್ತಕ್ಕಂಥ ನಿರೀಕ್ಷೆ ಮನುಷ್ಯರ ಮೇಲೆ ಹಾಗೂ ದೇವರ ಮೇಲೆ ಅತಿಯಾಗಿರ್ತಕ್ಕಂಥ ನಿರೀಕ್ಷೆಗಳನ್ನ ಇಟ್ಕೊಂಡು ಅವ್ರು ಸೋತು ಹೋಗಿದ್ದಾರೆ, ಅದು ಸಿಗದೇ ಇರುವಂಥ ಸಮಯದಲ್ಲಿ. ಮಾತ್ರಲ್ಲ, ದೇವರ ಮೇಲೆ ಆಶ್ರಯ ಕಡಿಮೆ ಆಗಿರೋದ್ರಿಂದ ಅನೇಕರು ಸೋತು ಹೋಗಿದ್ದಾರೆ. ಮೊದಲು ಆರಂಭದಲ್ಲಿ ಎಲ್ಲದಕ್ಕೂ ದೇವರನ್ನ ಆಶ್ರಯಿಸಿಕೊಳ್ತಾ ಇದ್ರು. ಇವತ್ತು ಸಮಸ್ಯೆಗಳು ಬರುವಾಗ ಅನೇಕ ವ್ಯಕ್ತಿಗಳನ್ನ, ವಸ್ತುಗಳನ್ನ, ಈ ಲೋಕದ ಸಂಪತ್ತನ್ನ ಅವ್ರು ಆಶ್ರಯಿಸ್ಕೊಳ್ತಾ ಇರೋದ್ರಿಂದ ಸೋತು ಹೋಗ್ತಾ ಇದ್ದಾರೆ. ಮಾತ್ರಲ್ಲ, ಯಾಕೆ ಇವತ್ತು ದೇವ ಜನರು, ದೇವ ಸೇವಕರುಗಳು ಸೋತು ಹೋಗ್ತಾ ಇದ್ದಾರೆ ನೋಡುವಾಗ, ಲೌಕಿಕ ರೀತಿಯಲ್ಲಿ ಯೋಚಿಸ್ತಾ ಇರೋದ್ರಿಂದ, ಲೌಕಿಕರ ಹಾಗೆ ಯೋಚಿಸ್ತಾ ಇರೋದ್ರಿಂದ ಅವರು ಸೋತು ಹೋಗೋದನ್ನ ನಾವು ನೋಡ್ಬೋದಾಗಿದೆ. ಇವತ್ತಿನ ಸೇವಕರು, ಭಕ್ತರು, ಅವರ ದೃಷ್ಟಿ ದೇವರ ಮೇಲೆ
ಇಡೋದಕ್ಕಿಂತ ದೇವರು ಎಷ್ಟು ತಮ್ಮ ಜೀವಿತಗಳಲ್ಲಿ ಕಾರ್ಯಗಳನ್ನು ಮಾಡಿದ್ದಾನೆ ಎಂಬುದನ್ನ ಕಣ್ಣು ಮುಂದೆ ಇಡುವ ಬದಲು ತಮ್ಮ ಸಮಸ್ಯೆಗಳು, ತಮ್ಮ ಕೊರತೆಗಳು, ತಮ್ಮ ಗೋಳಾಟುಗಳನ್ನೇ ತಮ್ಮ ಕಣ್ಣು ಮುಂದೆ ಇಟ್ಕೊಂಡಿರೋದ್ರಿಂದ ಅವ್ರೇನಾಗ್ತಾ ಇದ್ದಾರೆ ಅಂದ್ರೆ ಸೋತ್ ಹೋಗ್ತಾ ಇದ್ದಾರೆ. ಎಷ್ಟೋ ಕಾರ್ಯಗಳನ್ನು ದೇವರು ಪ್ರತಿಯೊಬ್ಬರ ಜೀವಿತಗಳಲ್ಲಿ ಮಾಡಿದ್ದಾನೆ. ಆದರೆ ದೇವರು ಮಾಡಿರುವ ಕಾರ್ಯಗಳನ್ನ ನಮ್ಮ ಕಣ್ಣು ಮುಂದೆ ಇಡದೆ ನಾವು ನಮ್ಮ ಸಮಸ್ಯೆಗಳನ್ನೇ ನಾವು ನಮ್ಮ ಕಣ್ಣು ಮುಂದೆ ಇಟ್ಕೊಳ್ಳೋದಾದ್ರೆ ನಾವು ಸೋತ್ ಹೋಗ್ತಕ್ಕಂಥವರಾಗಿದ್ದೇವೆ ಪ್ರೇಯರೆ. ಹೀಗೆ ತಮ್ಮ ಕುರಿತಾಗಿರತಕ್ಕಂಥ ದೇವರ ಯೋಜನೆಯನ್ನ ಮರೆತು ಹೋಗಿರೋದ್ರಿಂದ, ಆ ಯೋಜನೆ ದೇವರು ಯಾವುದಕ್ಕಾಗಿ ಕರೆದಿದ್ದಾನೆ, ಯಾವುದಕ್ಕಾಗಿ ನಾವು ಓಡ್ತಾ ಇದ್ದೇವೆ, ನಮ್ಮ ಗುರಿ ಏನು ಎಂಬುದರ ಬಗ್ಗೆ ಏನಾಗಿದೆ ಅಂದ್ರೆ ಮಧ್ಯದಲ್ಲಿ ನಮಗೆ ಅನೇಕ ಅಭ್ಯಂತರಗಳು ಬಂದು ಏನ್ ಮಾಡಿದೆ ಅಂತಂದ್ರೆ ಅವುಗಳನ್ನ ಮರೆ ಮಾಡಿ ನಾವು ನಿರಾಶೆಗೊಳ್ಳುವಂತೆ ಅದು ಮಾಡ್ಸಕ್ಕಂಥದ್ದಾಗಿದೆ. ಹೀಗೆಲ್ಲ ಮಾಡ್ತಾ ಇರೋದ್ರಿಂದ ಇವತ್ತೇನಾಗಿದೆ ಅಂದ್ರೆ ಅನೇಕರು ಸೋತ್ ಹೋಗಿರ್ತಕ್ಕಂಥ ಸ್ಥಿತಿಗಳನ್ನ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಆದರೆ ಸೋತ್ ಹೋದಂಥವ್ರು ನೋಡ್ಬೇಕಾದದ್ದು ಏನು ಎಂಬುದಾಗಿ ನೋಡುವಾಗ ನಾವು ಕರ್ತನು ಎಂಥವನು ಎಂಬುದಾಗಿ ನೋಡ್ಬೇಕು. ದೇವರು ಎಂಥವನಾಗಿದ್ದಾನೆ, ಆತನು ಅದ್ಭುತ ಸ್ವರೂಪನು, ಆಲೋಚನಾ ಕರ್ತನು, ಪರಾಕ್ರಮಶಾಲಿಯಾದ ದೇವರು, ನಿತ್ಯನಾದ ತಂದೆ ಆಗಿದ್ದಾನೆ ಪ್ರೇರೆ. ಅದರಿಂದ ನನ್ನನ್ನು ನಿಮ್ಮನ್ನ ಕರೆದಿರುವ ಆತನು, ನಮ್ಮನ್ನು ಆದುಕೊಂಡಾತನು ಸಾಮಾನ್ಯನಲ್ಲ, ನಮ್ಮನ್ನು ಆದುಕೊಂಡಂಥವ್ರು ಮನುಷ್ಯರಲ್ಲ, ದೇವರು ನಮ್ಮನ್ನು ಆಯ್ಕೆ ಮಾಡ್ಕೊಂಡಿದ್ದಾನೆ. ಅದರಿಂದ ದೇವರು ಎಂಥವನು ಎಂಬುದಾಗಿ ನಿಮ್ಮ ಜೀವನದಲ್ಲಿ ಎಷ್ಟೋ ಸಾರಿ ರುಚಿಸಿದ್ದೀರಿ, ಆದರೆ ಇವತ್ತು ನೀವು ಸೋತು ಹೋಗಿದ್ದೀರಿ. ಅದರಿಂದ ನೀವು ಮತ್ತೆ ದೇವರನ್ನ ಅನುಭವಿಸಿರಿ. ಕರ್ತನು ಎಂಥವನು ಎಂಬುದಾಗಿ. ಕರ್ತನು ದೊಡ್ಡವನು, ನಮಗೆ ಇಕ್ಕಟ್ಟಿನ ಸಹಾಯಕನು, ಸಕಲ ವಿಧವಾಗಿ ಸಂತೈಸುವ ಆತನಾಗಿದ್ದಾನೆ. ಅದರಿಂದ ನಾವು ಸೋತು ಹೋಗ್ತಕ್ಕಂಥ ಅವಶ್ಯಕತೆ ಇಲ್ಲ. ಯಾಕೆಂತಂದ್ರೆ ಮುಂದುವರ್ಷ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಸದ್ಭಕ್ತರಾಗಿ ಜೀವಿಸೋದಕ್ಕೆ ಮನಸ್ಸು ಮಾಡೋ ಪ್ರತಿಯೊಬ್ರು ಏನಾಗ್ತಾರೆ ಅಂದ್ರೆ ಕಷ್ಟಗಳಿಗೆ ಒಳಗಾಗ್ತಾರೆ. ಅದನ್ನ ನಾವು ಗಮನಿಸ್ಬೇಕು. ಹೌದು, ನಾನು ಒಳ್ಳೆ ದಾರಿಯಲ್ಲಿ ಇರೋದ್ರಿಂದ ನನಗೆ ಸಮಸ್ಯೆಗಳು, ನಾನು ಸೋತ್ ಹೋಗ್ಬಾರ್ದು ಎಂಬುದಾಗಿ ನಮ್ಮನ್ನು ನಾವೇ ಮಾಡಬೇಕಾಗಿದೆ. ವಾಕ್ಯದ ಮೂಲಕ ಪ್ರತಿದಿನ ಬಲ ಹೊಂದುವಂಥದ್ದು ಅವಶ್ಯಕತೆ ಇದೆ. ದೇವ್ರ ವಾಕ್ಯ ಹೇಳ್ತದೆ, ನಾವು ಬಹು ಸಂಕಟಗಳನ್ನು ತಾಳಿ ಆತನ ರಾಜ್ಯವನ್ನು ನಾವು ಸೇರಬೇಕಾಗಿದೆ. ಅದರಿಂದ ಸಮಸ್ಯೆಗಳು ಬರುವಾಗ ಸೋತ್ ಹೋಗ್ಬೇಡ್ರಿ. ನಾವು ಹಾದು ಹೋಗ್ತಕ್ಕಂಥ ಎಲ್ಲಾ ರೀತಿಯ ಕಠಿಣ ಪರಿಸ್ಥಿತಿಯನ್ನ ದೇವರು ಮಾರ್ಪಡಿಸ್ಲಿಕ್ಕೆ ಶಕ್ತನಾಗಿದ್ದಾನೆ ಎಂಬುದನ್ನ ಯಾವಾಗಲೂ ಜ್ಞಾಪಿಸ್ಕೊಳ್ರಿ. ನಿನ್ನ ಎಲ್ಲಾ ಸಮಸ್ಯೆಗಳಿಗಿಂತ ದೇವರು ದೊಡ್ಡವನು ಎಂಬುದನ್ನ ಜ್ಞಾಪಿಸಿಕೋ. ಯೇಸು ಸ್ವಾಮಿಯನ್ನು ನೋಡುವಾಗ ತಂದೆಯ ಚಿತ್ತ ನೆರವೇರಿಸಲು ಈ ಲೋಕಕ್ಕೆ ಬಂದಂತ ಸಮಯದಲ್ಲಿ ಎಲ್ಲಾ ವಿಧವಾದ ಕಠಿಣ ಪರಿಸ್ಥಿತಿಗಳನ್ನ ಆತ ಹಾದು ಹೋದ್ನು, ಎಲ್ಲಾ ವಿಧವಾಗಿರ್ತಕ್ಕಂಥ ಸಮಸ್ಯೆಯನ್ನು ಅನುಭವಿಸಿದ್ನು. ಆದರೆ ಎಲ್ಲಿಯೂ ಸಹ ಸ್ವಾಮಿ ಸೋತ್ ಹೋಗಿದ್ರ ಕುರಿತಾಗಿ ನಾವು ನೋಡ್ತಾ ಇಲ್ಲ. ಅದರಿಂದ ಇವತ್ತು ನಾನು ನೀವುಗಳು ಏನ್ ಮಾಡಬೇಕಾಗಿದೆ, ಆತನ ಹಿಂಬಾಲಿಸ್ತಕ್ಕಂಥ ನಾವು ಸೋತ್ ಹೋಗುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಆರಾಧಿಸುವ ದೇವರು, ನಾವು ಸೇವಿಸುವಂತ ದೇವರು ಆತನು ಸೋತು ಹೋದಂಥವನಲ್ಲ. ಆತನು ಎಲ್ಲವನ್ನ ಜಯಿಸಿದಂಥವನಾಗಿದ್ದಾನೆ. ಈ ಲೋಕವನ್ನ, ಲೋಕದಲ್ಲಿರುವ ಎಲ್ಲವುಗಳನ್ನ ಜಯಿಸಿದವನಾಗಿದ್ದಾನೆ. ಇವತ್ತು ನಾನು ನೀವುಗಳೇನ್ ಮಾಡಬೇಕಾಗಿದೆ, ಈ ಲೋಕದ ಎಲ್ಲಾ ವಿಷಯಗಳ ಮೇಲೆ, ಎಲ್ಲಾ ಸಂಗತಿಗಳ ಮೇಲೆ ಜಯವನ್ನ ನಾವು ಸಾಧಿಸ್ಬೇಕು. ಅದಕ್ಕಾಗಿಯೇ ಸ್ವಾಮಿ ನಮ್ಮನ್ನ ಕರೆದಿದ್ದಾರೆ ಪ್ರೇರೆ. ಅದರಿಂದ ನಾವು ಸೋತು ಹೋಗೋದು ಬೇಡ. ಎಲ್ಲ ವಿಷಯದಲ್ಲಿ ಕ್ರಿಸ್ತನ್ ಹೇಗೆ ಜಯ ಹೊಂದಿದ್ನೋ ಹಾಗೆ ನಾವು ಜಯ ಹೊಂದಿದವರಾಗಿ ಜೀವಿಸೋಣ. ಮಾತ್ರಲ್ಲ, ಆತನ ಶಿಷ್ಯರುಗಳನ್ನ ನಾವು ನೋಡುವಾಗ, ಎಲ್ಲ ಶಿಷ್ಯರ ಕುರಿತಾಗಿ ನಾವು ಆಲೋಚಿಸುವಾಗ, ಯೇಸುವಿನ ಹಿಂಬಾಲಿಸಿರ್ತಕ್ಕಂಥ ಎಲ್ಲಾ ಭಕ್ತರನ್ನ ನಾವು ಆಲೋಚಿಸುವಾಗ ಅವ್ರೇನ್ ಮಾಡಿದ್ರು ಅಂತಂದ್ರೆ ಎಲ್ಲಾ ವಿಧವಾದ ಹಿಂಸೆಗಳನ್ನ, ಕಷ್ಟಗಳನ್ನ, ನೋವುಗಳನ್ನ, ಸಮಸ್ಯೆಗಳನ್ನ ಅವರು ಹಾದು ಹೋದ್ರು. ಆದ್ರೆ ಎಲ್ಲಿಯೂ ಸಹ ಸೋತು ಹೋಗ್ಲಿಲ್ಲ. ಯಾರೆಲ್ಲ ಸೋತು ಹೋದ್ರು ಅವ್ರು ಅಲ್ಲೇ ಬಿದ್ದು ಹೋದ್ರು, ಆತ್ಮಿಕವಾಗಿ ಬಿದ್ದು ಹೋದ್ರು. ಅವ್ರು ಕರ್ತನಿಗಾಗಿ ಏನೂ ಮಾಡ್ಲಿಕ್ಕಾಗ್ಲಿಲ್ಲ. ಯಾರು ಸೋತು ಹೋಗದೆ ಕರ್ತನ ಮೇಲೆ ದೃಢವಾದ ನಂಬಿಕೆಯಿಂದ ಮುಂದೆ ಹೋದ್ರು ಅವರೆಲ್ಲವನ್ನ ಮಾಡಿದ್ರು ಎಂಬುದಾಗಿ ನಾವು ದೇವ್ರ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ಅದ್ರ ಕುರಿತಾಗಿ ನಾವು ನೋಡುವಾಗ 2 ತಿಮೋಥಿ ಪತ್ರಿಕೆಯಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. 2 ತಿಮೋಥಿಯನಿಗೆ 3ನೇ ಅಧ್ಯಾಯ ವಚನ 12, ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತರಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೆ ಒಳಗಾಗುವರು ಎಂಬುದಾಗಿ ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಇವತ್ತು ನಮಗೆ ಕಷ್ಟಗಳು, ಸಮಸ್ಯೆಗಳು, ನೋವುಗಳು, ಹೋರಾಟಗಳು ಬರುವಾಗ ನಾವು ನೆನೆಸ್ಕೋಬೇಕಾಗಿದೆ, ಈ ನೋವು, ಸಂಕಟ ನಾನು ಸರಿಯಾದ ಮಾರ್ಗದಲ್ಲಿ ಇರೋದ್ರಿಂದಲೇ ಇದು ಬಂದಿದೆ ಎಂಬುದಾಗಿ ನಾವೇನ್ ಮಾಡಬೇಕಾಗಿದೆ, ಧೈರ್ಯವಾಗಿರಬೇಕು, ಸೋತು ಹೋಗಬಾರ್ದು.
ಹಾಗೆ ಮುಂದುವರಿಸಿ ಯೋಹಾನ್ ಬರೆಸುವಾರ್ತೆ 16ನೇ ಅಧ್ಯಾಯ 33ನೇ ವಚನದಲ್ಲಿ ಪ್ರಭು ಈ ರೀತಿಯಾಗಿ ಹೇಳಿದ್ರು ಕುರಿತಾಗಿ ನಾವು ನೋಡ್ತಾ ಇದ್ದೇವೆ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನ ಹೊಂದಿದವರಾಗಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ದೇವರಿಗೆ ಸ್ತೋತ್ರ. ಇಲ್ಲ ದೇವ್ರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನಾವೇನ್ ಮಾಡ್ಬೇಕಾಗಿದೆ ಅಂದ್ರೆ ಸೋತ್ ಹೋಗುವಂಥದ್ದು ಬೇಡ, ನಿರಾಶರಾಗತಕ್ಕಂಥದ್ದು ಬೇಡ. ನಾವು ಮನಃಶಾಂತಿಯನ್ನು ಹೊಂದಿದವರಾಗಿ ಕರ್ತನನ್ನ ಆಲೋಚಿಸಬೇಕಾಗಿದೆ. ಸ್ವಾಮಿ ಹೇಳ್ತಕ್ಕಂಥ ಮಾತು, ಲೋಕದಲ್ಲಿ ನಿಮಗೆ ಸಂಕಟಗಳುಂಟು, ಧೈರ್ಯವಾಗಿರ್ರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂಬುದಾಗಿ ಇಲ್ಲಿ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ ಪ್ರೇರೆ. ಇವತ್ತು ನಮಗೆ ಸಂಕಟ ಇದೆ ಲೋಕದಲ್ಲಿ, ಸಮಸ್ಯೆ ಇದೆ ಲೋಕದಲ್ಲಿ. ಅದರಿಂದ ನಾವೇನ್ ಮಾಡಬೇಕಾಗಿದೆ, ಸೋತ್ ಹೋಗ್ಲಿಕ್ಕೆಲ್ಲ ನಮಗೆ ಸಮಸ್ಯೆಗಳು ಬಂದಿರತಕ್ಕಂಥದ್ದು, ಸಂಕಟಗಳು ನಮ್ಮನ್ನು ಸೋಲಿಸ್ಲಿಕ್ಕೆಲ್ಲ ಬಂದಿರತಕ್ಕಂಥದ್ದು, ಕರ್ತನಿಗಾಗಿ ನಿಲ್ಲಲಿಕ್ಕೆ ಅದು ಬಂದಿದೆ. ಇವೆಲ್ಲವುಗಳನ್ನು ನಮ್ಮ ಕರ್ತನು ಜಯಿಸಿರೋದ್ರಿಂದ ಈ ಸಮಸ್ಯೆಗಳಿಗಿಂತ ನನ್ನೊಳಗಿರುವಾತನು ದೊಡ್ಡವನು. ಅದರಿಂದ ನಾವೇನ್ ಮಾಡಬೇಕಾಗಿದೆ ಅಂದ್ರೆ ಈ ಎಲ್ಲಾ ಪರಿಸ್ಥಿತಿಗಳಲ್ಲಿ ನಾವು ಧೈರ್ಯವಾಗಿದ್ದು ಏನ್ ಮಾಡಬೇಕಾಗಿದೆ ಅಂದ್ರೆ ಇವುಗಳನ್ನ ಎದುರಿಸ್ಬೇಕಾಗಿದೆ. ಹಾಗೆ 1 ಪೇತ್ರನ ಪತ್ರಿಕೆ 4ನೇ ಅಧ್ಯಾಯ 16ನೇ ವಚನದಲ್ಲಿ ಈ ರೀತಿಯಾಗಿ ನಾವು ನೋಡ್ತಾ ಇದ್ದೇವೆ. ಆದರೆ ಕ್ರೈಸ್ತನಾಗಿ ಬಾಧೆ ಪಟ್ಟರೆ ಅವನು ನಾಚಿಕೆ ಪಡದೆ ಆ ಹೆಸರಿನಿಂದಲೇ ದೇವರನ್ನ ಘನಪಡಿಸಲಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದೆ ಪ್ರೇರೆ. ಅಂದ್ರೆ ಯೇಸು ಕ್ರಿಸ್ತನ ನಿಮಿತ್ತವಾಗಿ ನಮಗೇನಿದೆಯಪ್ಪ ಅಂತಂದ್ರೆ ಬಾಧೆಗಳಿದೆ, ಕಷ್ಟಗಳಿದೆ, ನೋವುಗಳಿದೆ, ಸಂಕಟವಿದೆ. ನಾವು ಸೋತು ಹೋಗುವಂಥದ್ದು ಬೇಡ. ಇವತ್ತು ನಾವು ಇಕ್ಕಟ್ಟಲ್ಲಿದ್ದೇವೆ ಅಂತಂದ್ರೆ ಅದು ಕ್ರಿಸ್ತನ ಮಾರ್ಗದಲ್ಲಿ ಇರೋದ್ರಿಂದಲೇ. ಯಾಕಂದ್ರೆ ಅಗಲವಾದ ಮಾರ್ಗ ಲೋಕದ ಮಾರ್ಗ. ಇವತ್ತು ನಾವು ಲೋಕದ ಮಾರ್ಗದಲ್ಲಿ ಇಲ್ಲ, ಅದರಿಂದ ನಾವು ಇಕ್ಕಟ್ಟಲ್ಲಿದ್ದೇವೆ, ಇಕ್ಕಟ್ಟಾದ ದಾರಿಯಲ್ಲಿ ಹೋಗ್ತಾ ಇದ್ದೇವೆ, ನಮಗೆ ಸಂಕಟ ಉಂಟು. ನಾವು ಸೋತು ಹೋಗುವಂಥದ್ದು ಬೇಡ ಎಂಬುದಾಗಿಲ್ಲಿ ದೇವ್ರ ವಾಕ್ಯದಲ್ಲಿ ನಮಗೆ ತಿಳಿಸ್ಕೊಡ್ತಾ ಇರೋದನ್ನು ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಹಾಗೆ ನಾವು ರೋಮ ಪತ್ರಿಕೆ 8ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ 18ನೇ ವಚನದಲ್ಲಿ ಈ ರೀತಿ ಹೇಳ್ತದೆ, ನಮಗೋಸ್ಕರ ಮುಂದಿನ ಕಾಲದಲ್ಲಿ ಪ್ರತ್ಯಕ್ಷವಾಗುವ ಮಹಿಮಾ ಪದವಿಯನ್ನ ಆಲೋಚಿಸಿ ಈಗಿನ ಕಾಲದ ಕಷ್ಟಗಳು ಅಲ್ಪವೇ ಸರಿ ಎಂದು ಎಣಿಸುತ್ತೇನೆ. ದೇವರಿಗೆ ಸ್ತೋತ್ರ. ಇಲ್ಲಿ ದೇವ್ರ ವಾಕ್ಯದಲ್ಲಿ ನಾವು ಈ ರೀತಿಯಾಗಿ ನೋಡ್ತಾ ಇದ್ದೇವೆ. ಪೌಲ್ ಈ ರೀತಿಯಾಗಿ ಹೇಳ್ತಿದ್ದಾನೆ, ನಮಗೋಸ್ಕರ ಮುಂದಿನ ಕಾಲದಲ್ಲಿರ್ತಕ್ಕಂಥ ಸಂಗತಿಗಳನ್ನ ನಾನು ನೋಡಿ, ಮುಂದೆ ನಮಗೆ ಕಾಣ್ಲಿಕ್ಕಿರ್ತಕ್ಕಂಥ ವಿಷಯಗಳನ್ನ, ಪದವಿಗಳನ್ನ ಆಲೋಚಿಸಿ ಈಗಿನ ಕಷ್ಟಗಳು ಅಲ್ಪವೇ ಸರಿ ಎಂಬುದಾಗಿ ನಾನು ಎಣಿಸ್ತೇನೆ ಎಂಬುದಾಗಿ ಪೌಲ್ನ ಹೇಳೋದ್ರ ಬಗ್ಗೆ ನಾವು ನೋಡ್ತಾ ಇದ್ದೇವೆ ಪ್ರೇರೆ. ಅದರಿಂದ ಇವತ್ತು ಪೌಲ್ನ ಭಾವನೆ ನಮ್ಮ ಭಾವನೆ ಆಗ್ಬೇಕು. ನಮಗಿರುವಂಥ ಈಗಿರತಕ್ಕಂಥ ಎಲ್ಲ ಕಷ್ಟ, ಸಮಸ್ಯೆಗಳು, ಹೋರಾಟಗಳು ಅವು ಅಲ್ಪವಾದಂಥವು. ಇವುಗಳಿಗಿಂತ ದೊಡ್ಡದಾಗಿರ್ತಕ್ಕಂಥ ಮಹಿಮೆಯ ಪದವಿ ನಮಗಿದೆ. ಆದ್ದರಿಂದ ನಾವೇನ್ ಮಾಡಬೇಕಾಗಿದೆ ಅಂತಂದ್ರೆ ನಮಗಿರ್ತಕ್ಕಂಥ ಈ ಬಾಧೆಗಳಲ್ಲಿ, ಸಮಸ್ಯೆಗಳಲ್ಲಿ ನಾವು ಸೋತು ಹೋಗದೆ ಏನ್ ಮಾಡಬೇಕಾಗಿದೆ ಅಂತಂದ್ರೆ ನಾವು ಜೀವಿಸ್ಬೇಕಾಗಿದೆ. ಯಾಕಂತಂದ್ರೆ ನಾವು ನಿರೀಕ್ಷೆಯನ್ನ ಕಳ್ಕೊಳ್ಳಿಕ್ಕೆ ಇರ್ತಕ್ಕಂಥವರಲ್ಲ, ನಿರೀಕ್ಷೆಯನ್ನ ಹುಟ್ಟಿಸುವಂಥವ್ರು ನಾವು ಆಗಿದ್ದೇವೆ. ನಾವು ಸೋಲಲು ಇರುವಂಥವರಲ್ಲ, ಸೋಲಿಸಲು ಇರುವಂಥವರಾಗಿದ್ದೇವೆ ಭಕ್ತರು. ನಾವು ನಂಬಿಕೆಯನ್ನ ಕಳೆದುಕೊಳ್ಳುವವರಲ್ಲ, ನಂಬಿಕೆಯಲ್ಲಿ ವೃದ್ಧಿಪಡಿಸುವವರಾಗಿದ್ದೇವೆ. ನಾವು ಈ ಲೋಕದ ವಸ್ತು ಆಗಲಿ ವ್ಯಕ್ತಿಯಾಗಲಿ ಸಂಪಾದಿಸ್ಲಿಕ್ಕೆ ಇರ್ತಕ್ಕಂಥವ್ರಲ್ಲ, ವಸ್ತುಗಳಿಗಾಗಿ ಇರ್ತಕ್ಕಂಥವ್ರಲ್ಲ, ನಾವು ದೇವರಿಗಾಗಿ ಜೀವಿಸ್ತಕ್ಕಂಥವ್ರು ಇರ್ತಕ್ಕಂಥವ್ರಾಗಿದ್ದೇವೆ. ನಾವು ದೇವರ ಶಿಷ್ಯರನ್ನು ನಾವು ನೋಡುವಾಗ ಯೋಹಾನನು ಕುದಿಯುವಂಥ ಎಣ್ಣೆಯಲ್ಲಿ ಆತನ್ನ ಹಾಕಲಾಯಿತು, ಕರ್ತನು ಆತನ್ನ ಕಾಪಾಡಿದನು. ಹಾಗೆ ಇವತ್ತು ನಾವು ಯೋಹಾನನಂತೆ ಅನೇಕ ವಿಧವಾದಂಥ ಕಾದ ಎಣ್ಣೆಯಲ್ಲಿ ಹಾಕಿಸಿಕೊಳ್ಳಲು ಸಿದ್ಧವಾಗಿರ್ತಕ್ಕಂಥವ್ರು ನಾವು ಆಗಿದ್ದೇವೆ. ಕರ್ತ ನಮಗೆ ಬಿಡುಗಡೆ ಕೊಡ್ಲಿಕ್ಕಿದ್ದಾನೆ ಎಂಬ ನಿರೀಕ್ಷೆಯಿಂದ ಶದ್ರಕ್ ಮೇಷಕ್ ಅಬೇದ್ನವರು ನಂಬಿಕೆಯಿಂದ ಹೇಳಿದ್ರು. ಏನಂತ ಹೇಳಿ, ಕರ್ತನ ಚಿತ್ತವಿದ್ರೆ ಬೆಂಕಿಯಲ್ಲಿ ನಾವು ಸುಟ್ಟು ಹೋಗ್ತೇವೆ ಹೊರತು ನೀನು ನಿಲ್ಲಿಸಿರ್ತಕ್ಕಂಥ ಈ ಬಂಗಾರದ ಪ್ರತಿಮೆಗೆ ಅಡ್ಡ ಬೀಳೋದಿಲ್ಲ ಎಂಬುದಾಗಿ ನೆಬೂಕದ್ನೆಚ್ಚರನಿಗೆ ಹೇಳೋದ್ರ ಮೂಲಕವಾಗಿ ಅವರು ದೇವರಿಗೆ ವೈರಾಗ್ಯವಾಗಿ ಜೀವಿಸಿದರು, ಸೋತು ಹೋಗ್ಲಿಲ್ಲ. ಯೋಸೇಫನು ದೇವರಿಗಾಗಿ ಪರಿಶುದ್ಧನಾಗಿ ಜೀವಿಸೋದಕ್ಕೆ ಆಲೋಚಿಸಿದನು, ದೇವರಿಗಾಗಿ ಜೀವಿಸ್ಲಿಕ್ಕೆ ತೀರ್ಮಾನಿಸಿದನು. ಅದರಿಂದ ಸ್ವಂತ ಅಣ್ಣಂದಿರು ತಿರಸ್ಕಾರ ಮಾಡಿದ್ರು, ಮಾರಿದ್ರು ಸಹ, ಪೋಟಿಫರನ ಹೆಂಡತಿ ಆಪಾದನೆಗಳನ್ನು ಹೊರಿಸಿದ್ರು ಸಹ
ಎಷ್ಟೇ ಜೀವನದಲ್ಲಿ ಕಷ್ಟ ಬಂದಾಗ್ಯೂ ಸಹ ಆತನೇನು ಮಾಡಲಿಲ್ಲ ಅಂದ್ರೆ ಯೋಸೇಫನ ಎಲ್ಲಿಯೂ ಸಹ ಸೋತು ಹೋಗಲಿಲ್ಲ. ಬಾವಿಲಿದ್ದಾಗ ಅಯ್ಯೋ ಮುಗೀತು ನನ್ನ ಕೆಲಸ, ನನ್ನ ಗತಿ ಇಷ್ಟೇ ಮುಗೀತು, ನಾನು ಇಲ್ಲೇ ಮಣ್ಣಾಗಿ ಹೋಗ್ತೇನೆ ಅಂತ ಹೇಳಲಿಲ್ಲ. ಹೀಗೆ ಯೋಸೇಫನ ಕುರಿತಾಗಿ ಆಲೋಚಿಸ್ರಿ. ಯೋಸೇಫನು ಬಂಧು ಮಿತ್ರರಿಂದ ಕೈ ಬಿಡಲ್ಪಟ್ಟು ಯಾರೂ ಅರಿಯದ ದೇಶದಲ್ಲಿ ಗುಲಾಮನಾಗಿ ಹೋದ. ಆದರೆ ಎಲ್ಲಿಯೂ ಸಹ ಆತನು ಸೋತು ಹೋಗಲಿಲ್ಲ. ಯಾವುದಕ್ಕೂ, ಯಾವ ವ್ಯಕ್ತಿಗೂ, ವಸ್ತುಗಳಿಗೂ, ಲೋಕದ ಯಾವ ಮೋಹಕ್ಕೂ, ದೇಹದ ಯಾವ ಬಯಕೆಗೂ ಆತನು ಸೋತು ಹೋಗದೆ ಆತನು ಜೀವಿಸಿದ್ರ ಕುರಿತಾಗಿ ನೋಡ್ತಾ ಇದೆ ಪ್ರೇರೆ. ಅದರಿಂದ ಈ ಭಕ್ತರುಗಳ ಹಾಗೆ, ಶದ್ರಕ್ ಮೆಷಕ್ ಅಬೇದ್ನರ ಹಾಗೆ, ಯೋಸೇಫನ ಹಾಗೆ, ಹೀಗೆ ಇನ್ನೂ ಅನೇಕ ಭಕ್ತರುಗಳ ಕುರಿತಾಗಿ ನೋಡುವಾಗ ಅವ್ರು ಎಲ್ಲಿಯೂ ಸಹ ಸೋತು ಹೋಗಲಿಲ್ಲ, ನಿರೀಕ್ಷೆಯನ್ನು ಕಳ್ಕೊಳ್ಳಲಿಲ್ಲ. ಅದರಿಂದ ಇವತ್ತು ನಾನು ನೀವುಗಳು ನಿರೀಕ್ಷೆಯನ್ನು ಕಳ್ಕೊಳ್ಳದೆ, ಸೋತು ಹೋಗದೆ ನಾವು ಧೈರ್ಯವಾಗಿರೋಣ. ಯಾಕಂದರೆ ನಮ್ಮನ್ನು ಕರೆದಾತನು ನಂಬಿಗಸ್ತನು. ಅದರಿಂದ ನಾವು ಧೈರ್ಯವಾಗಿರೋಣ, ಸೋತು ಹೋಗೋದು ಬೇಡ. ಕರ್ತನು ನಮ್ಮನ್ನು ನಡೆಸ್ತಾನೆ. ನಮಗಿರ್ತಕ್ಕಂಥ ಎಲ್ಲ ಉಪದ್ರವಗಳಿಂದ, ಎಲ್ಲ ಸಮಸ್ಯೆಗಳಿಂದ, ಎಲ್ಲ ನೋವು ಸಂಕಟಗಳಿಂದ ಬಿಡುಗಡೆ ಮಾಡಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನಮ್ಮ ಎಲ್ಲ ವಿಧವಾಗಿರ್ತಕ್ಕಂಥ ಇಕ್ಕಟ್ಟಿನ ಪರಿಸ್ಥಿತಿಗಿಂತ ನಮ್ಮ ದೇವರು ದೊಡ್ಡವನು. ಅದರಿಂದ ದೇವರು ನಮ್ಮ ಜೀವನದಲ್ಲಿ ದೊಡ್ಡ ಕಾರ್ಯವನ್ನು ಮಾಡಲಿಕ್ಕಿದ್ದಾನೆ ಎಂಬ ನಿರೀಕ್ಷೆಯಿಂದ ನಾವು ಮುಂದೆ ಸಾಗೋಣ. ಹಾಗಾಗುವಂತೆ ಕರ್ತನು ನಮಗೆ ಸಹಾಯ ಮಾಡಲಿ. ಪರಿಶುದ್ಧನಾಗಿರುವ ಕರ್ತನೇ, ಈ ಸಮಯಕ್ಕಾಗಿ ಸ್ತೋತ್ರ. ಇವತ್ತು ಅನೇಕರು ಸೋತು ಹೋಗಿರುವಲ್ಲಿ ಸ್ವಾಮಿಯವ್ರನ್ನ ಬಲಪಡಿಸು. ಸೋತು ಹೋಗಿರ್ತಕ್ಕಂಥ ಪ್ರತಿ ನಿನ್ನ ಮಕ್ಕಳನ್ನು ಆಶೀರ್ವಾದ ಮಾಡು. ಅವರು ತಿರುಗಿ ಬಲ ಹೊಂದಕ್ಕೆ, ಸೋತು ಹೋಗಿರೋನ್ನ ಅವರು ಸಂತೈಸ್ಲಿಕ್ಕೆ, ಬಲಪಡಿಸ್ಲಿಕ್ಕೆ ಇವ್ರನ್ನೆತ್ತಿ ಉಪಯೋಗಿಸ್ಕೊಳ್ಬೇಕಾಗಿ ನಿಮ್ಮಲ್ಲಿ ನಾವು ಪ್ರಾರ್ಥಿಸ್ತೇವೆ. ಸೋತು ಹೋದಂಥವ್ರು ಎಲ್ಲರನ್ನ ಆಶೀರ್ವಾದ ಮಾಡು. ಅವರು ಸೋಲಿಗೆ ಕಾರಣವಾಗಿರ್ತಕ್ಕಂಥ ಎಲ್ಲ ವಿಷಯಗಳಲ್ಲಿ ನೀನು ಅವರಿಗೆ ಜೀವನ ಅನುಗ್ರಹಿಸು ಸ್ವಾಮಿ. ನೀನು ಅವ್ರ ಮೇಲಕ್ಕೆತ್ತು ಸ್ವಾಮಿ. ಇವ್ರನ್ನ ಸಂತೈಸು, ಆಧರಿಸು ಎಂಬುದಾಗಿ ಪ್ರಾರ್ಥಿಸ್ತೇವೆ. ಯಾರೇ ಯಾವ ವಿಷಯಗಳಿಗಾಗಿ ಸೋತು ಹೋಗಿದ್ದಾರೋ, ನೋವಿನಲ್ಲಿ ಸಂಕಟಗಳಲ್ಲಿದ್ದಾರೋ, ಇವರಿಗಿರುವಂಥ ಎಲ್ಲ ನೋವು ಸಂಕಟ ಬಾಧೆಗಳಿಗಿಂತ ನೀನು ದೊಡ್ಡವನು ಎಂಬುದಾಗಿ ಅರಿತು ನಿನ್ನಲ್ಲಿ ನಂಬಿಕೆಯಿಂದ ಮುಂದೆ ಸಾಗಕ್ಕೆ, ಎಲ್ಲವುಗಳ ಮೇಲೆ ಜಯ ಸಾಧಿಸಲಿಕ್ಕೆ ಕೃಪೆಯನ್ನು ಗ್ರಹಿಸು. ಹಾಗೆ ಮಾಡೋ ದೇವರಾಗಿರೋದಕ್ಕಾಗಿ ಸ್ತೋತ್ರ. ಸಂದೇಶ ಕೇಳಿಸ್ಕೊಂಡ್ರೆ ಎಲ್ಲರನ್ನ ಆಶೀರ್ವಾದ ಮಾಡು, ಎಲ್ಲರಲ್ಲಿ ಕಾರ್ಯ ಮಾಡು ಸ್ವಾಮಿ. ನೀನು ಸರ್ವಶಕ್ತನು ನಮ್ಮೊಂದಿಗಿದ್ದೀಯಾ ಎಂಬ ನಂಬಿಕೆಯಿಂದ ನಾವೆಲ್ಲರೂ ಮುಂದೆ ಸಾಗಕ್ಕೆ ಕೃಪೆ ಮಾಡು. ಯೇಸುವಿನ ಮೂಲಕ ಪ್ರಾಸ್ತ್ಯ ಪರಲೋಕ ತಂದೆಯೇ, ಆಮೇನ್. ಈ ಸಂದೇಶ ನಿಮಗೆ ಆಶೀರ್ವಾದಕರವಾಗಿರೋದಾದರೆ ಇದನ್ನು ಇತರರಿಗೂ ಶೇರ್ ಮಾಡೋದ್ರ ಮೂಲಕ ಅವರೂ ಸಹ ಆತ್ಮಿಕವಾಗಿ ಬೆಳೆಯಲು ನೀವು ಈ ಸೇವೆಯಲ್ಲಿ ಪಾಲು ತೆಗೆದುಕೊಳ್ಬೇಕಾಗಿ ನಿಮ್ಮಲ್ಲಿ ವಿನಂತಿಸಿಕೊಳ್ತೇನೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.